ಈ ದಿನ ನಮ್ಮ ಮುಳಬಾಲ್ ತಾಲೂಕಿನ ಯುವ ಕಾಂಗ್ರೆಸ್ ವತಿಯಿಂದ ಪದಾಧಿಕಾರಿಗಳಾಗಿ ಆಯ್ಕೆಯಾಗಿರ್ತಕ್ಕಂಥ ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಕುಟುಂಬದ ಸದಸ್ಯರುಗಳನ್ನು ಸರಳ ರೀತಿಯಲ್ಲಿ ಸನ್ಮಾನ ಮಾಡೋಣ ಅಂತ ಒಂದು ಈ ಕಾರ್ಯಕ್ರಮ ನಂಬಿಕೊಂಡ್ವು. ಅದರಲ್ಲಿ ಈಗ ಏನು ಆನ್ಲೈನ್ ಎಲೆಕ್ಷನಲ್ಲಿ ನಡೆದಿದೆಯೋ ಅದರಲ್ಲಿ ಚುನಾಯಿತರಾಗಿರ್ತಕ್ಕಂಥ ಈ ಯುವ ಮುಖಂಡರು ನಿಜವಾಗ್ಲೂ ನಿಮ್ಮೆಲ್ರಿಗೂ ನನ್ನ ಕಿವಿ ಮಾತು, ಈ ಕಾಂಗ್ರೆಸ್ ಶಾಲು ಏನಿದೆಯೋ ಇದು ಹಾಕ್ಕೊಂಡಾಗ ನಮಗೆಲ್ಲ ಮೈ ಜುಮ್ ಅನ್ನಿಸ್ತಾ ಇತ್ತು. ದೇಶಕ್ಕಾಗಿ ಹೋರಾಟ ಮಾಡಿ ರಕ್ತ ತರ್ಪಣೆಯನ್ನು ಮಾಡಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ, ಆ ಪಕ್ಷದ ಸಿಂಬಲನ್ನು ಹೆಗಲ ಮೇಲೆ ಹಾಕ್ಕೊಳ್ಳೋದು ಅಂತಂದರೆ ದೇಶ ಕಟ್ಟುವಂಥ ಒಂದು ಕಾರ್ಯದಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಂಡಂಗೆ. ಇವತ್ತು ನೀವೇನು ಯುವಕರಾಗಿ ಇದರಲ್ಲಿ ಬಂದಿದ್ದೀರೋ, ಮುಂದಿನ ದಿನಗಳಲ್ಲಿ ನೀವು ಯಾವ್ಯಾವ ರೀತಿ ಹುದ್ದೆಗಳಿಗೆ ಹೋಗ್ತೀರ ಅಂತ ಹೇಳೋಕ್ಕೆ ಆಗಲ್ಲ. ಯಾರು ಭವಿಷ್ಯ ಯಾರ್ಯಾರಿಗೆ ಏನೇನು ಬರೆದಿರುತ್ತೋ ಹೇಳೋಕ್ಕೆ ಆಗಲ್ಲ. ಅದನ್ನು ದುರುಪಯೋಗ ಪಡಿಸ್ಕೊಳ್ಳೋದಕ್ಕಿಂತ ಸದುಪಯೋಗ ಪಡಿಸ್ಕೊಳ್ಳೋದಕ್ಕೆ ಹೆಚ್ಚಿನ ಆದ್ಯತೆ ಕೊಡಬೇಕು. ಯೂತ್ ಕಾಂಗ್ರೆಸ್ ಅಂತ ಅಂದಾಗ ಎಲ್ಲೋ ಹೋದ್ರು, ಹೊಡೆದಾಡಿದ್ರು, ಆ ಬಾರ್ಗಳ ಹತ್ರ ಇದ್ರು, ಅದು ಅನ್ನೋವಂಥ ಒಂದು ಕೆಟ್ಟ ಸಂದೇಶಗಳು ಬರೆದಂಗೆ ಅವುಗಳಿಗೆಲ್ಲ ಇದು ಫುಲ್ ಸ್ಟಾಪ್ ಇಟ್ಟು ಸಮಾಜ ಸೇವೆಯಲ್ಲಿ ತೊಡಗಿಸ್ಕೊಂಡು ಉತ್ತಮವಾದಂಥ ಕಾರ್ಯಗಳನ್ನು ನೀವು ರೂಪಿಸ್ಕೊಂಡು ಮಾಡಿದಾಗ ನಿಮ್ಮ ಬೆನ್ನೆಲುಬಾಗಿ ನಾವಿರ್ತೀವಿ, ನಿಮ್ಮ ಹಿಂದ್ಗಡೆ ನಾವಿರ್ತೀವಿ. ಪ್ರೋಗ್ರಾಮ್ಗಳು ಮಾಡಿ ಹಳ್ಳಿಗಳ ಕಡೆ ಹೋಗಿ ಜನರ ಕಷ್ಟಕಾರ್ಪಣೆಗಳಾಗಿ ಮುಳಬಾಲ್ ತಾಲೂಕಲ್ಲಿ ಕಾಂಗ್ರೆಸ್ ಪಕ್ಷ ಇದೆ. ಆ ಯೂತ್ ಕಾಂಗ್ರೆಸ್ ಏನಾಗುತ್ತೆ ಅಂತಂದ್ರೆ ಏನೇ ಕೆಲಸ ಇದ್ರು, ಏನೇ ಕಷ್ಟಗಳಿದ್ರು ನಮಗೆ ಸ್ಪಂದಿಸ್ತಾರೆ ಅನ್ನುವಂಥ ಒಂದು ಹೆಸರನ್ನು ನೀವು ಪಡೀರಿ. ಈಗ ಇವತ್ತು ನಾನು ನಮ್ಮ ತಹಸೀಲ್ದಾರ್ ಅವರು ಎಲ್ಲ ಕೆರೆಗಳನ್ನ ಒತ್ತುವರಿಗಳನ್ನ ತೆರವು ಮಾಡ್ತೀವಿ ಅಂತ ಹೇಳ್ತಾ ಇದ್ರು. ಅದನ್ನು ನೋಡಿದಾಗ ನನಗೆ ಬಹಳ ಸಂತೋಷ ಆಯ್ತು. ಏನು ಅಂತಂದ್ರೆ ಕೆರೆಗಳು ರೈತರ ಜೀವನಾಡಿ, ನೀರು ತುಂಬಬೇಕು, ಅವಾಗ ಬೋರ್ವೆಲ್ಸ್ ಎಲ್ಲ ಇದಾಗತ್ತೆ. ಆದರೆ ನೆಂಗ್ಲಿ ಹತ್ರ ಮೊನ್ನೆ ಹೋಗಿದ್ವು ಒಂದು ಗ್ರಾಮ. ಆ ಗ್ರಾಮ ಏನಾಗಿದೆ, ಕೆರೆ ಅಂಗಳದಲ್ಲಿ ಗೊತ್ತಿಲ್ಲದೇನೆ 30-35 ವರ್ಷಗಳಿಂದ ಮನೆ ಕಟ್ಕೊಂಡ್ಬಿಟ್ಟಿದ್ದಾರೆ. ಕಟ್ಕೊಂಡ್ಬಿಟ್ಟು ಅವರು ಸಿಮೆಂಟ್ ರೋಡ್ಗಳಾಗ್ಬಿಟ್ಟಿದ್ದಾರೆ, ಕರೆಂಟ್ ಲೈನ್ಗಳಾಗ್ಬಿಟ್ಟಿದೆ, ಎಲ್ಲ ಆಗ್ಬಿಟ್ಟಿದೆ. ಈಗ ಅವ್ರನ್ನ ಒತ್ತುವರಿಯನ್ನು ತೆರವುಗೊಳಿಸ್ಬೇಕು ಅಂತಂದ್ರೆ ಅವ್ರಿಗೆ ಪರ್ಯಾಯ ವ್ಯವಸ್ಥೆ ಮಾಡಬೇಕು. ಇಂಥ ಒಂದು ಏನು ಪರ್ಯಾಯ ವ್ಯವಸ್ಥೆ ಮಾಡಬೇಕಾದಂಥ ಕೆಲಸಗಳಿದೆಯೋ ಅದರಲ್ಲಿ ಯೂತ್ ಕಾಂಗ್ರೆಸ್ ಅವರು ತೊಡಗಿಸ್ಕೊಂಡು ಜನರ ಕಷ್ಟಗಳಿಗಾಗಬೇಕು. ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಇವತ್ತು ನಾನು ಮಾನ್ಯ ತಹಸೀಲ್ದಾರ್ ಅವರಲ್ಲಿ ನಾನು ಮನವಿ ಮಾಡ್ತಾ ಇದ್ದೀನಿ. ಏನು ಅಂತಂದರೆ ಅಲ್ಲಿರ್ತಕ್ಕಂಥ ಜನ ಬಡವರು ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವ್ರು ಮಾತ್ರ ಇದ್ದಾರೆ. ಹೆಚ್ಚು 90% ಅವರೇ ಇದ್ದಾರೆ. ಅಂಥವ್ರಿಗೆ ಅಲ್ಲಿ ನೀವು ಒಂದೇ ಸಲ ಅವ್ರನ್ನ ಆಚೆ ಆಗಬೇಕು ಅಂತಂದಾಗ ಅದು ತಪ್ಪಾಗತ್ತೆ. ಕಾಂಗ್ರೆಸ್ ಪಕ್ಷ ಜನತೆ ಜೊತೆ ಇರುತ್ತೆ. ಏನು ಯೂತ್ ಕಾಂಗ್ರೆಸ್ ಸೈನ್ಯ ಇದೆಯೋ ಈ ಸೈನ್ಯ ಎಲ್ಲ ಕೂಡ ಅವ್ರ ಪರವಾಗಿ ನಾವು ನಿಂತ್ಕೊಳ್ತೀವಿ. ಏನೇ ಆಗಲಿ ಅವ್ರಿಗೆ ಪರ್ಯಾಯ ವ್ಯವಸ್ಥೆ ಮಾಡಿ ಅದಾದ ಮೇಲೆ ನೀವು ಅದನ್ನು ಇದು ಮಾಡಬೇಕು ಅಂತ ಈ ಮೂಲಕ ನಾನು ಮನವಿ ಮಾಡ್ತಾ ಇದ್ದೀನಿ. ಸರ್ಕಾರದ ಮಟ್ಟದಲ್ಲಿ ಈಗಲೇ ನೀವು ಪರ್ಯಾಯ ವ್ಯವಸ್ಥೆಗೆ ಏನೇನು ಬೇಕೋ ಅದನ್ನು ಮಾಡಿ, ನಾವು ಕೂಡ ಮಾಡ್ತೀವಿ. ನಾನು ಯಾಕೆ ಕಿವಿ ಮಾತು ಹೇಳ್ತಾ ಇದ್ದೀನಿ ಅಂತಂದರೆ ಇಂಥ ಒಂದು ಪ್ರಾಬ್ಲಮ್ಸು ಹಳ್ಳಿಗಳ ಕಡೆ ಬೇಕಾದಷ್ಟು ಇದ್ದಾವೆ. ಅದಕ್ಕೆ ಯೂತ್ಸ್ ನೀವು ಸ್ಪಂದಿಸ್ಬಿಟ್ಟು ಜನರ ಜೊತೆ ನಾವು ಹೋದಾಗ ಮಾತ್ರ ಜನರ ಮನಸ್ಸನ್ನು ನಾವು ಗೆಲ್ಲಕ್ಕಾಗತ್ತೆ. ಬರೀ ದುಡ್ಡು ಕಾಸು ಕೊಟ್ಟು ಎಲೆಕ್ಷನ್ ಮಾಡೋದು ಅದೇನು ಪರ್ಮನೆಂಟ್ ಅಲ್ಲ. ಯಾವಾಗಲೂ ಒಂದ್ಸಲ ದುಡ್ಡು ಕಾಸು ಕೊಟ್ಟು ಗೆದ್ದು ಬಿಡ್ಬೋದು, ಅದು ಪರ್ಮನೆಂಟ್ ಅಲ್ಲ. ಅದಂದ್ರೆ ನಾವು ಮಾಡೋವಂಥ ಕಾರ್ಯಗಳೇನಿದಾವೆ ಪರ್ಮನೆಂಟ್ ಆಗಿ ಜನರಿಗೆ ಹತ್ತಿರವಾಗುವಂಥದ್ದು, ಜನರಿಗೆ ಸ್ಪಂದಿಸುವಂಥ ಕೆಲಸಗಳು, ಅವನ್ನ ನಾವು ಮಾಡ್ಕೊಂಡಾಗ ಮಾತ್ರ ಪಕ್ಷನ ಕಟ್ಟಕ್ಕಾಗತ್ತೆ. ಆಮೇಲೆ ನಾನೊಬ್ಬ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷನ ಅನ್ನೋದಕ್ಕಿಂತ ಕಾಂಗ್ರೆಸ್ ಪಕ್ಷದ ಕಡೆಯ ಕಾರ್ಯಕರ್ತನಾಗಿ ಹೇಳ್ತಾ ಇದ್ದೀನಿ. ಕಾಂಗ್ರೆಸ್ ಪಕ್ಷ ಬಿಟ್ಟು ಬಹಳಷ್ಟು ಜನ ಮುನಿಸ್ಕೊಂಡು ಕೋಪ ಮಾಡಿಕೊಂಡು ತಾಪಕ್ಕೋ ಇನ್ಯಾವುದಕ್ಕೋ ಇದಕ್ಕೋ ಬಿಟ್ಟೋಗಿದ್ದಾರೆ. ಅವರೆಲ್ರಿಗೂ ಕೂಡ ಕೈ ಮುಗಿದು ಮನವಿ ಮಾಡ್ತೀನಿ, ದಯವಿಟ್ಟು ಕಾಂಗ್ರೆಸ್ ಪಕ್ಷನ ಬಲಿಷ್ಠ ಮಾಡೋಣ. ನೀವೆಲ್ಲರೂ ಬಂದು ಸೇರ್ಕೊಳ್ಳಿ. ಒಂದು ವೇಳೆ ನಮ್ಮ ಕಾರ್ಯಕರ್ತರು ಯಾರಾದರೂ ಹೇಳಿ ಕಾಂಗ್ರೆಸ್ ಪಕ್ಷ ಕಟ್ಟುವ ನಿಟ್ಟಿನಲ್ಲಿ ಅವ್ರ ಮನೆ ಬಾಗಿಲಿಗೆ ಹೋದ್ರೆ ನಾವು ಬರ್ತಾರೆ ಅಂತಂದ್ರೆ ಅವ್ರ ಮನೆ ಬಾಗಿಲಿಗೆ ಬಂದು ನಿಂತ್ಕೊಂಡು ಕರೆಯುವಂಥ ಒಂದು ಜವಾಬ್ದಾರಿಯನ್ನ ನಾನು ಹೆಗಲ ಮೇಲೆ ಹಾಕ್ಕೊಳ್ಳೋದಕ್ಕೆ ರೆಡಿಯಾಗಿದ್ದೀನಿ. ಎಲ್ಲ ನಮ್ಮ ಕುಟುಂಬದ ಸದಸ್ಯರನ್ನು ಒಂದುಗೂಡಿಸ್ಕೊಂಡು ಹೋಗೋಣ. ಇವತ್ತು ನೆನ್ನೆ ನಮ್ಮ ದುಕ್ಷಣರಾವ್ ಹೋಬಳಿಯಲ್ಲಿ 5 ಪಂಚಾಯತಿಯವರು ಸೇರಿ ಒಂದು ಮೀಟಿಂಗ್ ಮಾಡಿದ್ದಾರೆ. ಅಲ್ಲಿ ಬಹಳಷ್ಟು
ಮುಖಂಡರಿಗೆ ಒಬ್ರಿಗೊಬ್ರಿಗೆ ಆಗದೆ ಸ್ವಲ್ಪ ಭಿನ್ನ ಅಭಿಪ್ರಾಯಗಳಿಂದ ದೂರ ಆಗಿದ್ರು. ಅವರೆಲ್ಲ ಕೂಡ ನನ್ನ ಮನಸ್ಸುಗಳೆಲ್ಲ ಒಂದಾಗಿ ಕಲ್ತಿದ್ದಾರೆ. ಇದೊಂದು ದಿಕ್ಸೂಚಿ ತಾಲ್ಲೂಕಿನಲ್ಲಿ ಕಾಂಗ್ರೆಸ್ ಪಕ್ಷ ಕಟ್ಟೋದಕ್ಕೆ. ಏನು 5 ಪಂಚಾಯತಿಯವರು ಮನಸ್ತಾಪಗಳೆಲ್ಲ ಬಿಟ್ಟು ಒಂದಾಗಿ ಹೋಗಿದ್ದಾರೋ ಅದೇ ರೀತಿಯಾಗಿ ತಾಲ್ಲೂಕಿನಾದ್ಯಂತ ಕೂಡ ನಾವು ಮಾಡಬೇಕು. ನಮ್ಮ ನಾಯಕರಾದಂಥ ಕೊತ್ತೂರು ಮಂಜುನಾಥ್ ಮತ್ತು ನಮ್ಮ 2023 ಅಭ್ಯರ್ಥಿ ಮುಂದಿನ ಅಭ್ಯರ್ಥಿ ಆದಂಥ ಆದಿನಾರಾಯಣ ಅವರ ಕೈ ಬಲಪಡಿಸುವಂಥ ನಿಟ್ಟಿನಲ್ಲಿ ನೀವು ಎಲ್ಲರೂ ಸೇರಿ ಕೆಲಸ ಮಾಡಬೇಕು. ಅದಕ್ಕೆಲ್ಲರೂ ಕೂಡ ಕಂಕಣಬದ್ಧ ಕೆಲಸ ಮಾಡಬೇಕು ಅಂತ ನಾನು ಯುವಕರಲ್ಲಿ ಮನವಿ ಮಾಡ್ತಾ, ಈ ಸ್ಪೋರ್ಟ್ಸ್ ಆಕ್ಟಿವಿಟೀಸು, ಸಾಮಾಜಿಕ ಆಕ್ಟಿವಿಟೀಸು, ಬ್ಲಡ್ ಡೊನೇಷನ್ಸು, ಇಂಥ ಕ್ಯಾಂಪ್ಗಳೆಲ್ಲ ನೀವು ಮಾಡಿದಾಗ ಅದೇನೇ ಖರ್ಚು ವೆಚ್ಚಗಳು ಬಂದರೂ ಕೂಡ ಅದರಿಂದ ಹಿಂದೆ ಇದ್ದು ನಾವು ಆ ಕೆಲಸಗಳೆಲ್ಲ ಮಾಡೋದಕ್ಕಿರ್ತೀವಿ. ನೀವು ಆ ಪ್ರಾಮಾಣಿಕವಾದಂಥ ಕೆಲಸಗಳು ಮಾಡುವಂಥ ದಿಕ್ಕಲ್ಲಿ ನೀವು ಸಾಗಬೇಕು ಅಂತ ಹೇಳಿ ನಿಮ್ಮೆಲ್ರಿಗೂ ಕೂಡ ಶುಭವಾಗಲಿ, ಒಳ್ಳೆಯದಾಗಲಿ ಅಂತೇಳಿ ನನ್ನ ಮಾತಿಗೆ ವಿರಾಮ ಕೊಡ್ತಾ ಇದ್ದೀನಿ. ಧನ್ಯವಾದಗಳು.